ಸತ್ಯಸ್ಪರ್ಶ ಕನ್ನಡ ಟಿವಿ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಕೆಆರ್ಎಸ್ ಜಲಾಶಯದಿಂದ 5,000 ಕ್ಯೂಸೆಕ್ಗಿಂತಲೂ ಹೆಚ್ಚು ನೀರನ್ನು ತಮಿಳುನಾಡಿಗೆ ಹರಿಸುತ್ತಿರುವ ರಾಜ್ಯ ಸರ್ಕಾರದ ಕ್ರಮ ಖಂಡಿಸಿ ರೈತ ಸಂಘದ ಕಾರ್ಯಕರ್ತರು ಪಾಂಡವಪುರದಲ್ಲಿ ಪಕ್ಷಾತೀತವಾಗಿ ಪ್ರತಿಭಟನೆ ನಡೆಸಿದರು. ಪಾಂಡವಪುರ ಪಟ್ಟಣದ 5 ದೀಪದ ವೃತ್ತದ ಬಳಿ ರೈತ ಸಂಘದ ಜಿಲ್ಲಾಧ್ಯಕ್ಷ ಎಎಲ್ ಕೆಂಪುಗೌಡರ ನೇತೃತ್ವದಲ್ಲಿ ಜಮಾವಣೆಗೊಂಡ ರೈತ ಸಂಘದ ಕಾರ್ಯಕರ್ತರು, ಬಿಜೆಪಿ ಮುಖಂಡರು ಹಾಗೂ ಕನ್ನಡಪರ ಸಂಘಟನೆಗಳ ಮುಖಂಡರು ಶ್ರೀರಂಗಪಟ್ಟಣ ಜೀವರ್ಗಿ ರಾಷ್ಟ್ರೀಯ ಹೆದ್ದಾರಿ ವಾಹನ ಸಂಚಾರ ತಡೆದು ಪ್ರತಿಭಟನೆ ನಡೆಸಿದರು. ಈ ವೇಳೆ ತಮಿಳುನಾಡಿಗೆ ನೀರು ಹರಿಸುತ್ತಿರುವ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದರು. ರೈತ ಸಂಘದ ಜಿಲ್ಲಾಧ್ಯಕ್ಷ ಎಎಲ್ ಕೆಂಪುಗೌಡ ಮಾತನಾಡಿ, ಸಿಡಬ್ಲ್ಯೂಸಿ ಆರ್ಸಿ ಶಿಫಾರಸ್ಸಿನಂತೆ ತಮಿಳುನಾಡಿಗೆ ಪ್ರತಿನಿತ್ಯ 12,000 ಕ್ಯೂಸೆಕ್ ನೀರು ಹರಿಸುವಂತೆ ಕಾವೇರಿ ನದಿ ನೀರು ನಿರ್ವಹಣಾ ಪ್ರಾಧಿಕಾರ ಆದೇಶದ ವಿರುದ್ಧ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸುವುದಕ್ಕಾಗಿ ಹೇಳಿದ ರಾಜ್ಯ ಸರ್ಕಾರ ಇದೀಗ ಏಕಾಏಕಿ ತಮಿಳುನಾಡಿಗೆ ನೀರು ಹರಿಸುತ್ತಿದೆ. ಇದು ಖಂಡನೀಯ ಎಂದರು. ಜಲಾಶಯಗಳು ಭರ್ತಿಯಾಗದೆ ಕರ್ನಾಟಕ ರಾಜ್ಯದಲ್ಲಿ ಕುಡಿಯುವ ನೀರಿಗೂ ತೊಂದರೆ ಉದ್ಭವಿಸಿರುವ ಈ ವೇಳೆಯಲ್ಲಿ ತಮಿಳುನಾಡಿಗೆ ಬೆಳೆ ಬೆಳೆಯುವ ಉದ್ದೇಶಕ್ಕಾಗಿ 12,000 ಕ್ಯೂಸೆಕ್ ನೀರು ಬಿಡುಗಡೆಗೆ ಪ್ರಾಧಿಕಾರದ ಆದೇಶ ಸರಿಯಾದುದಲ್ಲ. ಈ ಆದೇಶದ ವಿರುದ್ಧ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ನಲ್ಲಿ ಸಮರ್ಥವಾಗಿ ವಾದ ಮಂಡಿಸಬೇಕು. ಅದನ್ನು ಬಿಟ್ಟು ರಾತ್ರೋರಾತ್ರಿ ಕದ್ದು ಮುಚ್ಚಿ ತಮಿಳುನಾಡಿಗೆ ನೀರು ಹರಿಸಲಾಗುತ್ತಿದೆ. ತಕ್ಷಣ ನೀರು ಸ್ಥಗಿತಗೊಳಿಸಬೇಕು ಎಂದು ಒತ್ತಾಯಿಸಿದರು. ಕಾವೇರಿ ಸೇರಿದಂತೆ ದಕ್ಷಿಣ ಕರ್ನಾಟಕದ ಬಹುತೇಕ ಜಲಾಶಯಗಳು ವರುಣನ ಅವಕೃಪೆಯಿಂದ ಭರ್ತಿಯಾಗಿಲ್ಲ. ಜಲಾಶಯಗಳಲ್ಲಿ ಲಭ್ಯವಿರುವ ನೀರು ಕೆಆರ್ಎಸ್ ಅಚ್ಚುಕಟ್ಟು ವ್ಯಾಪ್ತಿಯಲ್ಲಿ ಬೆಳೆಗಳಿಗೆ ಇರಲಿ ಕುಡಿಯುವುದಕ್ಕೂ ಸಾಕಾಗುವುದಿಲ್ಲ. ಇಂತಹ ಸಂದರ್ಭದಲ್ಲಿ ಸಿಡಬ್ಲ್ಯೂಸಿ ಆರ್ಸಿ ಲಭ್ಯವಿರುವ ನೀರಿನ ಪ್ರಮಾಣವನ್ನು ಅವಲೋಕಿಸದೆ ತಮಿಳುನಾಡಿಗೆ ಪ್ರತಿನಿತ್ಯ 12 ಕ್ಯೂಸೆಕ್ ನೀರು ಹರಿಸುವಂತೆ ಶಿಫಾರಸು ಮಾಡಿರುವುದು ರಾಜ್ಯದ ರೈತರಿಗೆ ಮರಣಶಾಸನವಾಗಿದೆ. ಕಾವೇರಿ ನದಿ ನೀರು ನಿರ್ವಹಣಾ ಸಮಿತಿ ಮತ್ತು ಪ್ರಾಧಿಕಾರದ ಆದೇಶಕ್ಕೆ ಸರ್ಕಾರ ಬೆಲೆ ಕೊಡದೆ ರಾಜ್ಯದ ರೈತರ ಹಿತದೃಷ್ಟಿಯಿಂದ ತಮಿಳುನಾಡಿಗೆ ನೀರು ಹರಿಸಬಾರದು ಎಂದು ಪ್ರತಿಭಟನಾಕಾರರು ಒತ್ತಾಯಿಸಿದರು. ಬಿಜೆಪಿ ರೈತ ಮೋರ್ಚಾ ಮಾಜಿ ಜಿಲ್ಲಾಧ್ಯಕ್ಷ ಎಚ್ಎನ್ ಮಂಜುನಾಥ್ ಮಾತನಾಡಿ, ಪ್ರಾಧಿಕಾರ ನೀಡಿರುವ ಆದೇಶವನ್ನು ವಿರೋಧಿಸುವ ಮೂಲಕ ರಾಜ್ಯ ಸರ್ಕಾರ ರೈತರ ಪರವಾಗಿ ನಾವಿದ್ದೇವೆ ಎಂಬುದನ್ನು ನಿರೂಪಿಸದೆ ತಮಿಳುನಾಡಿಗೆ ನೀರು ಹರಿಸುತ್ತಿದೆ. ನಮ್ಮ ಜಲಾಶಯಗಳಲ್ಲಿ ನೀರಿನ ಲಭ್ಯತೆ ಇದ್ದರೆ ತಮಿಳುನಾಡಿಗೆ ಬಿಡುವುದು ಸಹಜ. ಪ್ರಕ್ರಿಯೆ ವಾಸ್ತವದಲ್ಲಿ ನಮ್ಮ ಜಲಾಶಯಗಳು ಇನ್ನೂ ಭರ್ತಿಯಾಗಿಲ್ಲ. ಇಂತಹ ಸಂದಿಗ್ಧತೆಯಲ್ಲಿ ತಮಿಳುನಾಡಿಗೆ ನೀರು ಬಿಡಬೇಕು ಎಂದು ಆದೇಶಿರುವ ಪ್ರಾಧಿಕಾರದ ನಿಲುವು ಅವೈಜ್ಞಾನಿಕವಾಗಿದೆ. ತಮಿಳುನಾಡಿಗೆ ನೀರು ಹರಿದರೆ ಕೆಆರ್ಎಸ್ ಅಣೆಕಟ್ಟೆಯಲ್ಲಿ ಒಂದು ಹನಿ ನೀರೂ ಉಳಿಯುವುದಿಲ್ಲ. ಪ್ರತಿ ಗ್ರಾಮಗಳಲ್ಲಿಯೂ ಪ್ರತಿಭಟನೆ ಮಾಡಲಾಗುತ್ತದೆ ಎಂದು ಎಚ್ಚರಿಸಿದರು. ಪ್ರತಿಭಟನೆಯಲ್ಲಿ ರೈತ ಸಂಘದ ತಾಲೂಕು ಅಧ್ಯಕ್ಷ ವೈಪಿ ಮಂಜುನಾಥ್, ಕಾರ್ಯದರ್ಶಿ ವೈಸಿ ರಘು, ಮಾಜಿ ಅಧ್ಯಕ್ಷ ಪಿ ನಾಗರಾಜ್, ಮುಖಂಡರಾದ ಕಾಳೇನಹಳ್ಳಿ ಆನಂದ, ದೊಡ್ಡಿಘಟ್ಟ ಸುರೇಶ, ಆರುಹಳ್ಳಿ ಲಕ್ಷ್ಮೇಗೌಡ, ರಾಮಕೃಷ್ಣ, ಹಿರಿಮರಳಿ ಶಿವಕುಮಾರ್, ಅರಳುಕುಪ್ಪೆ ರೂಪ, ಸಂಬುನಹಳ್ಳಿ ಲತಾ, ಟಿಎಸ್ ಆಳಯ್ಯ, ದಸಂಸ ಮುಖಂಡ ಬ್ಯಾಡರಹಳ್ಳಿ ಪ್ರಕಾಶ್, ಬಿಜೆಪಿ ಮುಖಂಡರಾದ ಎಚ್ಎನ್ ಮಂಜುನಾಥ್, ಹಿರಿಮರಳಿ ಸೀನಪ್ಪ, ಕನ್ನಡಪರ ಸಂಘಟನೆಗಳ ಮುಖಂಡರಾದ ಹಿರಿಮರಳಿ ವಿಷ್ಣುವಿಠಲ, ಕರವೇ ಆಟೋ ಕಾಳಪ್ಪ ಸೇರಿದಂತೆ ಇತರರಿದ್ದರು. ಮಂಜ ಹಿಂದಕ್ಕೆ ಬಾರ, ಮಂಜ ಹಿಂದಕ್ಕೆ ಏನು ಮಕ್ಕಳೇ ತಗೊಳಂಗ ಆಡ್ತಾನೆ. ಎಷ್ಟೇ ನಾನು ಆಯಿಲ್ ಹತ್ತಿರ ತಿಂಡಿ ಬೇರೆ ತಿಂದಿಲ್ಲ. ಮಾತಾಡ್ತೀರಾ? ರೈತ ಬಾಂಧವರ, ಇವತ್ತು ಎಲ್ಲರೂ ಸ್ವಾತಂತ್ರ್ಯೋತ್ಸವದ ಒಂದು ಕಾರ್ಯಕ್ರಮದಲ್ಲಿ ಇರಬೇಕಾದ್ರೆ ಸರ್ಕಾರ ಇವತ್ತು ನೀರು ಕೊಡೋದಿಲ್ಲ ಅಂತ ನಿನ್ನೆವರೆಗೂ ಏನು ತಗೊಂಡಿರೋ ನಿಲುವು ಅದೇ ಥರ ಇರ್ತಾರೆ ಅಂತೇಳಿ ಎಲ್ಲ ಇವತ್ತು ಒಂದು ಕಾರ್ಯಕ್ರಮದಲ್ಲೆಲ್ಲ ಭಾಗವಹಿಸಿರ್ಬೇಕಾದ್ರೆ ಇವತ್ತು ಕದ್ದು ಮುಚ್ಚಿ ನೀರು ಬಿಟ್ಟಿದ್ದಾರೆ. ಇದನ್ನ ನಾವು ಪ್ರಶ್ನೆ ಮಾಡಲೇಬೇಕು. ಇದೇನೋ ಸಾರ್ವಜನಿಕರು ಯಾರೋ ರೈತ ಸಂಘಟನೆಗಳು ಅಥವಾ ಕನ್ನಡ ಸಂಘಟನೆ ಕೆಲವರು ಮಾಡ್ಕೋತಾರೆ ಅಂತಲ್ಲ, ಎಲ್ಲರೂ ಕೇಳಿದ್ರೆ ಮಾತ್ರ ನಮ್ಮ ತಾಯಿ ಕಾವೇರಿ ಮಾತೆ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ. ಇವತ್ತು ಏನು ನೀರು ಬಿಟ್ಟಿದ್ದಾರೋ ಅದ್ರ ವಿರುದ್ಧವಾಗಿ ಇವತ್ತು ರಾಜ್ಯ ಸರ್ಕಾರಕ್ಕೆ ನಾವು ನಿನ್ನೆವರೆಗೂ ಬೆಂಬಲ ಕೊಟ್ಟಿದ್ದು. ಅವ್ರ ನಿಲುವು ಒಳ್ಳೆ ನಿಲುವು ತಗೊಳ್ಳಿ, ಅವ್ರ ಜೊತೆ ಇರ್ತೀವಿ ಅಂತ ಹೇಳಿ ಇವತ್ತು ಪ್ರತಿಭಟನೆ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾವುದೇ ಕಾರಣಕ್ಕೂ ನೀರನ್ನ ತಕ್ಷಣ ನಿಲ್ಲಿಸಬೇಕು. ಇಲ್ಲ ಅಂತಂದ್ರೆ ಎಲ್ಲ ನಮ್ಮ ರೈತ ಬಾಂಧವರು ಎಲ್ಲಿಗೂ ಬರಬೇಕಾಗಿಲ್ಲ, ಹೋರಾಟ ಮಾಡಬೇಕಾಗಿಲ್ಲ. ಅವ್ರವ್ರು ಇರೋಂಥ ಊರುಗಳಲ್ಲಿ, ಅವ್ರಿರೋಂಥ ಒಂದು ಜಾಗದಲ್ಲಿ ಅಲ್ಲೇ ರಸ್ತೆ ತಡೆಯೋ ಚಳುವಳಿಯೋ ಹೋರಾಟನ ಮಾಡೋದ್ರ ಮುಖೇನ ಸರ್ಕಾರ ಅದು ಯಾವುದೇ ಇರಲಿ ಅದಕ್ಕೆ ಬಿಸಿ ಮುಡಿಸ್ಬೇಕು, ನಮ್ಮ ರೈತರನ್ನ ಉಳಿಸ್ಬೇಕು ಅಂತ ಈ ಮೂಲಕ ಒತ್ತಾಯ ಮಾಡ್ತಿದ್ದೀವಿ. ತಮಿಳುನಾಡಿಗೆ ಪ್ರತಿನಿತ್ಯ
15 ದಿನಗಳ ಕಾಲ 12,000 ಕ್ಯೂಸೆಕ್ ನೀರನ್ನು ಬಿಡಬೇಕು ಅಂತೇಳಿ ಏನು ಕಾವೇರಿ ನೀರು ನಿರ್ವಹಣಾ ಸಮಿತಿ ಮತ್ತು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಏನು ಒಂದು ಆದೇಶ ಮಾಡಿತ್ತು. ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ನಾವು ನೀರನ್ನು ಬಿಡಲ್ಲ, ರೈತರ ಹಿತವನ್ನು ಕಾಯ್ತೀವಿ ಅಂತೇಳಿ ಏನು ಒಂದು ಆಶ್ವಾಸನೆಯನ್ನು ಮುಖ್ಯಮಂತ್ರಿ ಕೊಟ್ಟಿದ್ದರು. ಆದರೆ ಇವತ್ತು ನಾವು ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಆಚರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮಗೆ ಇವತ್ತು ಏಕಾಏಕಿ ರಾತ್ರಿಯಿಂದ ಸುಮಾರು KRSನಿಂದ 5,000ಕ್ಕೂ ಹೆಚ್ಚು ನೀರನ್ನು ತಮಿಳುನಾಡಿಗೆ ಬಿಟ್ಟಿರ್ತಕ್ಕಂಥದ್ದು. ಎಲ್ಲೋ ಒಂದು ಕಡೆ ನಾವು ಯಾವುದೇ ಕಾರಣಕ್ಕೂ ಬಿಡಲ್ಲ ಅಂತ ಒಂದು ಸಂದೇಶವನ್ನು ಕೊಡ್ತಾರೆ, ಇನ್ನೊಂದು ಕಡೆ ಕದ್ದು ಮುಚ್ಚಿ ನೀರನ್ನು ತಮಿಳುನಾಡಿಗೆ ಹರಿಸ್ತಾ ಇದ್ದಾರೆ. ಈಗಾಗಲೇ ಹೇಮಾವತಿಯಿಂದ ಎಲ್ಲ ಕೆರೆಕಟ್ಟೆಗಳಿಗೆ ನೀರು ತುಂಬಿಸಬೇಕು ಅಂತೇಳಿ ನಾವು ಅನೇಕ ಬಾರಿ ಹೋರಾಟವನ್ನು ಮಾಡಿದ್ರು ಕೂಡ ಇವರು ಯಾವುದೇ ರೀತಿಯ ಕೆರೆಕಟ್ಟೆಗೆ ನೀರು ತುಂಬಿಸ್ತಕ್ಕಂಥ ಕೆಲಸವನ್ನ ಇವರು ಮಾಡಲಿಲ್ಲ. ಆದರೆ ಕದ್ದು ಮುಚ್ಚಿ ತಮಿಳುನಾಡು ಯಾವುದೋ 3ನೇ ಬೆಳೆ ಬೆಳೆಗೆ ವಿಷಾದನೀಯ. ತಕ್ಷಣ ರಾಜ್ಯ ಸರ್ಕಾರ ಈ ನೀರು ಬಿಡೋದನ್ನು ನಿಲ್ಲಿಸಬೇಕು, ಇಲ್ಲಾಂದರೆ ಪ್ರತಿ ಹಳ್ಳಿನಲ್ಲೂ ನಾವು ಉಗ್ರವಾದಂಥ ಒಂದು ಹೋರಾಟವನ್ನು ಹಮ್ಮಿಕಬೇಕಾಗ್ತದೆ ಅಂತ ಹೇಳ್ತಾ, ಏನು ಇವಾಗ ತಮಿಳುನಾಡಿಗೆ ಬಿಟ್ಟಿದ್ದಾರೆ ನೀರು, ತಕ್ಷಣ ಅದನ್ನು ನಿಲ್ಲಿಸಬೇಕು ಅಂತೇಳಿ ಕರ್ನಾಟಕ ರಾಜ್ಯ ರೈತ ಸಂಘ ಒತ್ತಾಯ ಮಾಡುತ್ತೆ. ನಮ್ಮ ರಾಜ್ಯ ಸರ್ಕಾರ ಇದುವರೆಗೆ ಹೇಳ್ತಿತ್ತು ನಾವು ಯಾವ ಕಾರಣಕ್ಕೂ ನೀರು ಬಿಡೋದಿಲ್ಲ, ಸುಪ್ರೀಂ ಕೋರ್ಟ್ಗೆ ಹೋಗಿ ಇದನ್ನು ಪ್ರಶ್ನೆ ಮಾಡ್ತೀವಿ ಅಂತ. ಆದರೆ ಅವರು ಸುಪ್ರೀಂ ಕೋರ್ಟ್ಗೆ ಹೋದ್ರೋ ಬಿಟ್ಟರೋ ಗೊತ್ತಿಲ್ಲ. ಆದರೆ ಈಗ ನಿನ್ನೆ ರಾತ್ರಿಯಿಂದ ನೀರು ಬಿಟ್ಟಿರೋದಂತ ಗ್ಯಾರಂಟಿ. ಯಾಕೆಂದರೆ ನಮಗೆ ಅಲ್ಲೇ ತಿರುಗಾಡ್ತೀವಿ, ನಮ್ಗೆ ಯಾವಾಗಲೂ ಗೊತ್ತಾಯ್ತದೆ. ಈಗ 5,000ಗಿಂತ ಜಾಸ್ತಿ ನೀರನ್ನು ನಮ್ಮ KRSನಿಂದ ಎತ್ತಿದ್ದಾರೆ, ಅಷ್ಟು ಸತ್ಯ. ಆದರೆ ಈ ರೀತಿ ಮಾಡಬಾರ್ದು. ಸುಪ್ರೀಂ ಕೋರ್ಟಿಗೆ ಹೋಗಿ ವಾದ ಮಾಡಬೇಕಾಗಿತ್ತು, ಇಲ್ವಾ? ಲಾಯರ್ಗಳು ಕರ್ಕೊಂಡು ವಾದ ಮಾಡಿಸಿ ನೀರನ್ನು ನಾವು ಹೆಂಗೆ ಬಿಡೋದು? ಈಗ ಹೇಳ್ತಾ ಇದ್ದಾರೆ ಕುಡಿಯೋದಕ್ಕೆ ಮಾತ್ರ ನೀರು ಅಂತ. CWRCನು CWMS ಎರಡೂ ಬೆಳೆಗೆ ನೀರು ಕೊಡಿ ಅಂತ 12,000 ಹೇಳಿದ್ದಾರೆ. ಅದಕ್ಕೆ ನಮಗೆ ಮಾತ್ರ ಕುಡಿಯೋದಕ್ಕೆ ಮಡಿ ಕಳಿತೀವಿ ಅಂತ ಹೇಳೋದು, ಅಲ್ಲಿ ಬೆಳೆಗೆ ನೀವು ಬಿಡಿ ಅಂತ. ಇದು ದ್ವಂದ್ವ ನೀತಿ. ಅದರಲ್ಲೂ ರಾಜ್ಯ ಸರ್ಕಾರ ನಾವು ಸುಪ್ರೀಂ ಕೋರ್ಟ್ ಹೋಗಿ ಇದನ್ನು ಪ್ರಶ್ನೆ ಮಾಡಿದ್ದೀವಿ. CWRC ಮಾಡಿರೋದು, CWMA ಹೇಳಿರೋದು ಎರಡನ್ನೂ ನಾವು ಪ್ರಶ್ನೆ ಮಾಡ್ತೀವಿ ಅಂದರು. ಆ ಪ್ರಶ್ನೆ ಮಾಡೋದು ಗೊತ್ತಿಲ್ಲ. ಆದರೆ ರಾತ್ರಿ 14ನೇ ತಾರೀಕು ನೀರೆತ್ತಿದ್ದಾರೆ. ಈ ರೀತಿ ಮೋಸ ಮಾಡಿ ರೈತರಿಗೆ ನೀವು ಇದು ಮಾಡಬೇಡಿ. ನಾವು ಇವತ್ತು ಎಲ್ಲ ರೈತರು ಬರದಿಂದ ತತ್ತರಿಸ್ತಾ ಇದ್ದೀವಿ. ನೀವು ಬರ ಅಂತ ಘೋಷಣೆ ಮಾಡಿಲ್ಲ, ಇನ್ನೂ ಯಾವ ತಾಲೂಕುಗಳು ಬರ ಅಂತ ಘೋಷಣೆ ಮಾಡಿಲ್ಲ. ಆ ಬರಕ್ಕೆ ಪರಿಹಾರ ಕೊಡೋದ್ರ ಬಗ್ಗೆ ಆಲೋಚನೆ ಮಾಡಿಲ್ಲ. ಆದರೆ ನೀರು ಬಿಡೋದ್ರ ಬಗ್ಗೆ ತುಂಬ ಯೋಗ್ಯವಾಗಿ ಆಲೋಚನೆ ಮಾಡ್ತಾ ಇದ್ದೀರಿ. ಇದನ್ನು ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಖಂಡಿಸ್ತೀವಿ. ಈಗ ಏನು ನೀರು ಬಿಟ್ಟಿದ್ದೀರೋ ಅದನ್ನು ತಕ್ಷಣ ನಿಲ್ಲಿಸಬೇಕು ಅಂತ ನಾವು ಒತ್ತಾಯ ಮಾಡ್ತೀವಿ.